ವೀಕ್ಷಕರೇ, ಈ ವಾಂತಿ ಅಂದರೆ ವಾಮಿಟಿಂಗ್ ಪ್ರಾಬ್ಲಮ್ ಕೆಲವೊಂದ್ಸರಿ ಬರ್ತಾ ಇರುತ್ತೆ. ಅದು ಬರೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಕೆಲವೊಬ್ಬರಿಗೆ ಈ ಪ್ರಯಾಣ ಮಾಡುವಾಗ ವಾಂತಿ ಆಗ್ಬೋದು, ಅಥವಾ ಬೇರೆ ಇನ್ಯಾವುದೇ ರೀತಿ ಇಂಡೈಜೆಷನಿಂದ ಕೂಡ ಈ ಸಮಸ್ಯೆ ಬರ್ಬೋದು. ಹಾಗಾದರೆ ಇದು ಬರೋದಕ್ಕೆ ಏನೆಲ್ಲ ಕಾರಣಗಳಿದೆ, ಇದನ್ನು ಹೇಗೆ ತಡೆಗಟ್ಬೋದು, ಪರಿಹಾರ ಏನು ಕಂಡುಕೊಳ್ಬೋದು, ಬನ್ನಿ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ನಮ್ಮ ಆಹಾರ ತಜ್ಞರಾದಂಥ ಆದರ್ಶ್ ತಟ್ಪತಿ ಅವರಿಂದ. ಆದರ್ಶ್ ಅವರೇ, ನಮಸ್ಕಾರ. ನಮಸ್ಕಾರ. ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ಆದರ್ಶ್ ಅವರೇ, ಈ ವಾಂತಿ ಅನ್ನೋ ಸಮಸ್ಯೆ ಅಂದರೆ ವಾಮಿಟಿಂಗ್ ಪ್ರಾಬ್ಲಮ್ ತುಂಬ ಜನರನ್ನ ಕಾಡ್ತಾ ಇರುತ್ತೆ. ಇದು ಬರೋದಕ್ಕೆ ಹಲವಾರು ಕಾರಣಗಳಿರ್ಬೋದು. ಹಾಗಾಗಿ ಕಾರಣಗಳೇನು, ಹಾಗೆ ಇದನ್ನ ತಡೆಗಟ್ಟೋದು ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಈ ಒಂದು ವಾಂತಿ ಅನ್ನೋದು ಇದು ಕಾಯಿಲೆ ಅಲ್ಲ. ಇದು ವಾಂತಿ ಅನ್ನೋದು ಕೆಲವರಿಗೆ ನಾನಾ ರೀತಿಯಾದಂಥ ವಾಂತಿಯ ಒಂದು ಸನ್ನಿವೇಶಗಳು ಬರುತ್ತೆ. ಯಾಕಂತಂದರೆ ಈಗ ಪ್ರೆಗ್ನೆಂಟ್ ವುಮನ್ ಅಥವಾ ಗರ್ಭಿಣಿ ಸ್ತ್ರೀ ಅಂತ ನಾವೇನು ಹೇಳ್ತೀವಿ, ಅವರಿಗೂ ಕೂಡ ನಾರ್ಮಲ್ ಆಗಿ ಬರುವಂಥದ್ದು. ಮತ್ತು ಕೆಲವರಿಗೆ ಸಣ್ಣಗೆ ಇರುವಂತಹ ಯಂಗ್ ಏಜ್ನಲ್ಲಿ ಕೆಲವರಿಗೆ ಈ ಒಂದು ತೊಂದರೆ ಕಾಣಿಸ್ಕೊಳ್ಳುತ್ತೆ. ಮತ್ತು ಅದಲ್ಲದೆ ಏಜ್ ಆದ ನಂತರ ಒಂದು 50ರಿಂದ 60 ವಯಸ್ಸು ಆದ ನಂತರ ಕೆಲವರಿಗೆ ಈ ಒಂದು ತೊಂದರೆ ಕಂಡು ಬಂದಿದೆ. ಇದು ವಾಂತಿ ಅನ್ನೋದು ನಾರ್ಮಲ್ ಆಗಿ ಕೆಲವು ಸಾರಿ ಬೇಸಿಗೆಗಾಲದಲ್ಲಿ ಕಂಡು ಬರುವಂಥದ್ದು, ಕೆಲವೊಂದು ಸಾರಿ ಇದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಕೂಡ ನಮಗೆ ಈ ಒಂದು ವಾಂತಿಯ ಒಂದು ತೊಂದರೆ ಹೆಚ್ಚಾಗಿ ಕಂಡುಬರುತ್ತೆ. ಈ ವಾಂತಿ ಎಂಬ ಸಮಸ್ಯೆ ನಮಗೆ ಕಂಡಾಗ ನಾವು ಮೊಟ್ಟ ಮೊದಲನೇದಾಗಿ ನಿಂಬೆಹಣ್ಣಿನ ರಸವನ್ನು ಒಂದು ಸ್ಪೂನ್ನಲ್ಲಿ ಹಾಕಿ ಆ ಒಂದು ಚಮಚದಲ್ಲಿ, ಆ ಚಮಚಕ್ಕೆ ಒಂದು ಚಿಟಿಕೆಯಷ್ಟು ನಾವು ಹರಳುಪ್ಪನ್ನು ಬೆರೆಸಿಬಿಟ್ಟು ನಾವು ಕುಡಿಯೋದ್ರಿಂದ ಆದಷ್ಟು ಬೇಗ ಆ ಒಂದು ವಾಂತಿ ಒಂದು ಏನು ಸಮಸ್ಯೆ ನಮಗೆ ಬಂದಿರುತ್ತೆ ಅದು ಸಂಪೂರ್ಣವಾಗಿ ಆ ಮೂಮೆಂಟ್ನಲ್ಲಿ ಹೊರಟೋಗುತ್ತೆ. ಮತ್ತು ಇದನ್ನು ತಿಂದ ನಂತರ ನಾವು 1 ಗ್ಲಾಸ್ ನೀರನ್ನು ಕುಡಿಬೇಕು. ಇದನ್ನು ಕುಡಿದ್ರೆ ಅದು ಬಹಳ ಬೇಗ ಈ ಒಂದು ವಾಂತಿ ಎಂಬ ಒಂದು ಕಾಯಿಲೆ ಅಥವಾ ಒಂದು ಏನು ಈ ತೊಂದರೆ ಇರುತ್ತೆ ಇದು ಹೊರಟೋಗುತ್ತೆ. ಮತ್ತು ಇದು ಪದೇ ಪದೇಯಾಗಿ ಕಾಣಿಸಿಕೊಂಡಾಗ ನಾವು ವೈದ್ಯರನ್ನು ಕಾಣಬೇಕು. ಯಾಕಂತಂದರೆ ಇದು ಪದೇ ಪದೇ ವಾಂತಿ ಆಗ್ತಾ ಇರೋದ್ರಿಂದ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್, ನಮ್ಮ ಒಂದು ದೇಹದಲ್ಲಿರುವಂಥ ಅಂಗಾಂಗಗಳಲ್ಲಿ ಮುಖ್ಯವಾಗಿ ಜಠರಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ರೀತಿಯ ತೊಂದರೆ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಮತ್ತು ಇದು ಬಂದ ನಂತರ ನಿಮಗೆ ಮಲವಿಸರ್ಜನೆ ಹೇಗಾಗ್ತಾ ಇದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಯಾಕಂದರೆ ವಾಂತಿ ಹೆಚ್ಚಾದಾಗ ನಮಗೆ ಮಲಬದ್ಧತೆ ಅನ್ನೋದು ಏನಿದೆ ಸಮಸ್ಯೆ ಕಂಡು ಬಂದಿದೆ. ಆದಷ್ಟು ನೀವು ಹೆಚ್ಚಾಗಿ ಈ ಐರನ್ ಕಂಟೆಂಟ್ ಇರುವಂಥದ್ದನ್ನು ಅಂತಂದರೆ ಕಬ್ಬಿಣ ಅಂಶ ಇರುವಂಥ ಆಹಾರವನ್ನು ನೀವು ಸೇವಿಸಬೇಕಾಗತ್ತೆ. ಮತ್ತು ಈ ಒಂದು ತೊಂದರೆ ಕಂಡು ಬಂದಾಗ ಸಿಟ್ರಸ್ ಫ್ರೂಟ್ ಅಂತ ನಾವೇನು ಹೇಳ್ತೀವಿ ಅಂತಂದರೆ, ಈಗ ನಿಂಬೆಹಣ್ಣಿನ ರಸವನ್ನು ಹೇಗೆ ಮಾಡಿ ಕುಡಿಬೇಕಂತ ಹೇಳಿದ್ರೆ ಅದೇ ರೀತಿ ಮೋಸಂಬಿ ಹಾಗೂ ಕಿತ್ತಳೆ ಹಣ್ಣಿನ ರಸವನ್ನು ಸೇವಿಸೋದು ಕೂಡ ತುಂಬ ಉತ್ತಮ. ಮತ್ತು ಇದರ ಜೊತೆಗೆ ಬಾಳೆಹಣ್ಣಿನ ಸೇವನೆ ತುಂಬ ಉತ್ತಮವಾದಂಥ ರಿಸಲ್ಟ್ಸನ್ನು ತಂದು ಕೊಡುತ್ತೆ. ನೀವು ಆದಷ್ಟು ಬಾಳೆಹಣ್ಣನ್ನು ಯೂಸ್ ಮಾಡೋದು ಕೂಡ ಒಳ್ಳೆಯದು. ಮತ್ತು ನಾವು ಆಹಾರವನ್ನು ಏನು ಸೇವಿಸ್ತೀವಿ ಇದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸೇವಿಸೋದು, ಲಿಮಿಟೆಡ್ ಆಗಿ ಸೇವಿಸುವಂಥದ್ದು ತುಂಬ ಮುಖ್ಯವಾದಂಥದ್ದು. ಯಾಕಂತಂದರೆ ಈ ವಾಂತಿ ಎಂಬ ಒಂದು ಸಮಸ್ಯೆಗೆ ನೀವು ಗುರಿಪಟ್ಟಾಗ ಏನಾಗುತ್ತೆ, ಆಹಾರವನ್ನು ತಿನ್ನಲಿಕ್ಕೂ ಆಗೋದಿಲ್ಲ ಮತ್ತು ಯಾವುದೇ ಆಹಾರ ನಮಗೆ ಸೇರೋದಿಲ್ಲ, ಒಂಥರ ಕಸಿವಿಸಿ ಆಗುತ್ತೆ. ಬೇಡ ಅಂತ ಹೇಳಿ ಒಂದು ನೆಗ್ಲಿಜೆನ್ಸಿ ಸ್ಟಾರ್ಟ್ ಆದಾಗ ಮತ್ತೆ ಮುಂದೆ ಒಂದು ದೊಡ್ಡ ತೊಂದರೆ ಅನುಭವಿಸ್ಬೋದು ಅಂತೇಳಿ ಹೇಳ್ಬೋದು. ಆದ್ದರಿಂದ ಆದಷ್ಟು ನೀವು ಏನು ಆಹಾರವನ್ನು ತಗೊಳ್ತೀರಾ ಆ ಆಹಾರವನ್ನು ಕಡಿಮೆ ಪ್ರಮಾಣದಲ್ಲಿ ತಗೊಳ್ಳೋದು ತುಂಬ ಉತ್ತಮವಾದದಂತೇಳಿ ಹೇಳ್ಬೋದು. ಮತ್ತು ವಾಂತಿ ಈಗ ನಾವು ಬೆಳಿಗ್ಗೆ ಈಗ ವಾಂತಿ ಅದು ತೊಂದರೆ ಸಮಸ್ಯೆ ಇತ್ತು, ಈಗ ಅದು ಕಡಿಮೆ ಆಗಿದೆ, ರಾತ್ರಿ ಹೊತ್ತಿನಲ್ಲಿ ನಾವು ಏನು ಮಾಡಬೇಕು ಮತ್ತೆ ಅದೇ ರೀತಿ ತೊಂದರೆ ಬಂದರೆ ಅಂತ ಹೇಳಿ ರಾತ್ರಿ ಹೊತ್ತಿನಲ್ಲಿ ಆದಷ್ಟು ಸ್ವಲ್ಪ ಆಹಾರವನ್ನು ಸೇವಿಸಿ ನೀರನ್ನು ಹೆಚ್ಚಾಗಿ ಕುಡಿಯೋದು ನೀವು ಒಂದು ರೂಢಿಯನ್ನು ಮಾಡಬೇಕು. ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ 2 ಪ್ರಯೋಗಗಳನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ನೀವು ಅಳವಡಿಸಿ ಅದರಿಂದ ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ನೀವು ಪಡಿಬೋದು ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಈ ವಾಂತಿ ಅನ್ನೋ ಸಮಸ್ಯೆ ಹೇಗೆ ಉಂಟಾಗುತ್ತೆ, ಹಾಗೆ ಇದನ್ನು ತಡೆಗಟ್ಟೋ ಬಗೆ ಹೇಗೆ, ಇದಕ್ಕೆ ಪರಿಹಾರ ಏನು, ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಈಗ ಇದೇ ಸಮಸ್ಯೆಗೆ ಮನೆ ಔಷಧ ಹೇಗೆ ತಯಾರಿಸೋದು, ಬನ್ನಿ ನೋಡೋಣ. ಬನ್ನಿ ವೀಕ್ಷಕರೇ, ಈ ವಾಂತಿ ಅನ್ನೋ ಸಮಸ್ಯೆಗೆ ಇವತ್ತು ನಾವು ಒಂದು ಪರಿಹಾರವನ್ನು ಕಂಡುಕೊಳ್ಳೋಣ. ಇವತ್ತು ಒಂದು ಕಷಾಯವನ್ನು ನಾವು ತಯಾರಿಸ್ತಾ ಇದ್ದೀವಿ. ಇದಕ್ಕೆ ಬೇಕಾಗಿರುವಂಥ ಏನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಚಕ್ಕೆ, ಲವಂಗ ಮತ್ತು ಹಸಿ ಶುಂಠಿ, ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಇದನ್ನು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಪುಟಾಣಿಗೆ ಮೊದಲು ಚಕ್ಕೆ, ಒಂದು 2 ಪೀಸಷ್ಟು ಚಕ್ಕೆಯನ್ನು ನಾವು ಹಾಕ್ಕೊಳ್ಬೇಕು. 1/4 ಚಮಚದಷ್ಟು ಲವಂಗ ಹಾಗೂ 1 ಟೀ ಸ್ಪೂನಷ್ಟು ಶುಂಠಿ, ಹಸಿ ಶುಂಠಿಯನ್ನು ಹಾಕಿ ಜಜ್ಕೊಳ್ಬೇಕು.
ಸಾಕು. ಈಗ ಒಂದು ಪಾತ್ರೆಗೆ ಒಂದು ಗ್ಲಾಸಷ್ಟು ನಾವು ನೀರು ಹಾಕ್ಕೊಳ್ಬೇಕು. ಒಂದು ಗ್ಲಾಸ್ ಕೊಡಿ. ನಂತರ ಇದಕ್ಕೆ ನಾವು ಜಜ್ಜಿಕೊಂಡಂಥ ಏನು ಈ ಮಿಶ್ರಣ ಇದೆ ಇದಕ್ಕೆ ನೀರಿಗೆ ಹಾಕ್ಕೊಳ್ಬೇಕು. ಇದು ತುಂಬ ಸರಳವಾದಂಥ ಒಂದು ವಿಧಾನ. ಇವನ್ ಬ್ಯಾಚುಲರ್ಸ್ ಕೂಡ ಇದನ್ನು ಮಾಡ್ಕೊಳ್ಬಹುದು. ಅಷ್ಟು ಒಂದು ಸುಲಭವಾದಂಥ ಒಂದು ವಿಧಾನ ಮತ್ತು ಸಾಮಗ್ರಿಗಳು ಕೂಡ ಬೇಗನೆ ಇದು ಮನೆಯಲ್ಲೇ ಅವೈಲೇಬಲ್ ಇರೋದ್ರಿಂದ ಈ ರೀತಿಯ ಒಂದು ಕಷಾಯ ಮಾಡೋದಕ್ಕೆ ತೊಂದರೆ ಆಗೋದಿಲ್ಲ. ಈ ಪ್ರಯಾಣದ ವೇಳೆಯಲ್ಲಿ ಇದೊಂದು ಒಳ್ಳೆಯ ಸುಲಭವಾದಂಥ ಒಂದು ಪ್ರಯೋಗ ಅಂತೇಳಿ ಹೇಳ್ಬೋದು. ನೀವು ಮನೆಯಲ್ಲಿ ಮಾಡಿದರ ಉಪಯೋಗವನ್ನು ನೀವು ಪಡೆದುಕೊಳ್ಬಹುದು. ಮತ್ತು ಇದರಲ್ಲಿ ನಾವು ಲವಂಗವನ್ನು ಹಾಕಿರೋದ್ರಿಂದ ಮೊದಲೇ ನನ್ನ ಈ ಒಂದು ಸಂಚಿಕೆಯಲ್ಲಿ ನಾನು ಹೇಳಿದ್ದೀನಿ, ಯಾವಾಗ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ ಅವಾಗ ಒಂದು 2 ಲವಂಗವನ್ನು ಬಾಯಲ್ಲಿ ಹಾಕ್ಕೊಂಡ್ರೆ ಸಾಕು, ಆ ಒಂದು ಸಮಸ್ಯೆ ಏನಿದೆ ಅದು ಪರಿಹಾರ ಆಗುತ್ತೆ. ನೋಡಿ ವೀಕ್ಷಕರೇ, ಇದು ಜಾಸ್ತಿ ಬಾಯ್ಲ್ ಆಗಲಿಕ್ಕಿಲ್ಲ. ಒಂದು ಬಾಯ್ಲ್ ಬಂದರೆ, ಒಂದು ಕುದಿ ಬಂದರೆ ಸಾಕು. ಆ ಒಂದು ಕುದಿ ಬಂದ ನಂತರ ಇದನ್ನು ನಾವು ಆ ಗ್ಲಾಸಿಗೆ ಸೋಸ್ಕೊಂಡು ನಂತರ ಅದಕ್ಕೆ ನಾವು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಬೇಕು. ಹಾಗೆ ಇದನ್ನ ಒಂದ್ಸರಿ ತಯಾರಿಸಿದ ಮೇಲೆ ಒಂದು ದಿನ ಫುಲ್ ಇಟ್ಕೊಬಹುದು. ಹೌದು, ಈಗ ಪ್ರಯಾಣದ ವೇಳೆಯಲ್ಲಿ ನೀವು ಒಂದು ಬಾಟಲ್ನಷ್ಟು ಮಾಡ್ಕೊಂಡು ಇದನ್ನ ತೆಗೆದುಕೊಂಡು ಹೋಗ್ಬೋದು. ಮತ್ತು ಅದಲ್ಲದೆ ಮನೆಯಲ್ಲಿ ಇರುವಾಗ ಇದನ್ನ ನೀವು ಶೇಖರಿಸಿ ಹಾಗೇನೆ ಇಡ್ಬೋದು, ಇದೇನು ಹಾಳಾಗೋದಿಲ್ಲ. ಆದ್ರೂ ಇದರಲ್ಲಿ ನಾವು ಹಸಿ ಶುಂಠಿ ಹಾಕಿರೋದ್ರಿಂದ 1 ದಿವಸಕ್ಕಿಂತ ಹೆಚ್ಚು ಮೇಲ್ಪಟ್ಟು ನಾವು ಇದನ್ನ ಉಪಯೋಗಿಸಬಾರ್ದು. ಇದು ಸಿದ್ಧವಾಗಿದೆ ಇಲ್ಲಿ. ಈಗ ಇದಕ್ಕೆ ನಾವು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳಿ. ಇದನ್ನ ಚಿಕ್ಕ ಮಕ್ಕಳಿಗೂ ಕೊಡ್ಬೋದಾ ಆದರ್ಶ ಅವರೇ? ಹೌದು, ಇದನ್ನ ಚಿಕ್ಕ ಮಕ್ಕಳಿಗೆ ಕೂಡ ಕೊಡ್ಬೋದು. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಒಂದು 2 ರಿಂದ 3 ಟೀ ಸ್ಪೂನ್ ಅಷ್ಟು ಕೊಟ್ಟರೆ ಸಾಕು. ಈಗ ಈ ಹಸಿ ಶುಂಠಿ, ಲವಂಗ, ಚಕ್ಕೆ ಮತ್ತು ನಿಂಬೆಹಣ್ಣಿನ ರಸದಿಂದ ಮಾಡಿದಂಥ ಈ ಒಂದು ಕಷಾಯ ಸಿದ್ಧವಾಗಿದೆ. ವಾಂತಿ ನಿವಾರಣೆಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಚಕ್ಕೆ, ಲವಂಗ, ನಿಂಬೆಹಣ್ಣು ಮತ್ತು ಹಸಿ ಶುಂಠಿ. ತಯಾರಿಸುವ ವಿಧಾನ: ಕುಟಾಣಿಗೆ ಚಕ್ಕೆ, 1/4 ಚಮಚ ಲವಂಗ, 1 ಚಮಚ ಹಸಿ ಶುಂಠಿ ಹಾಕಿ ಜಜ್ಜಿಕೊಳ್ಳಿ. ಪಾತ್ರೆಗೆ 1 ಲೋಟ ನೀರು, ಜಜ್ಜಿದ ಮಿಶ್ರಣ ಹಾಕಿ 1 ಕುದಿ ಕುದಿಸಿ ಲೋಟದೊಳಗೆ ಶೋಧಿಸಿಕೊಂಡು 1/4 ಭಾಗ ನಿಂಬೆಹಣ್ಣಿನ ರಸ ಸೇರಿಸಿ ಕಲಸಿದ್ರೆ ವಾಂತಿ ನಿವಾರಣೆಗೆ ಮನೆ ಔಷಧ ಸಿದ್ಧ. ವೀಕ್ಷಕರೇ, ನೋಡಿದ್ವಲ್ಲ ಈ ವಾಮಿಟಿಂಗ್ ಸೆನ್ಸೇಷನ್ ಪ್ರಾಬ್ಲಮ್ಗೆ ಹೇಗೆ ಮನೆಯಲ್ಲೇ ಸುಲಭವಾಗಿ ಶುಂಠಿ, ನಿಂಬೆಹಣ್ಣು, ಚಕ್ಕೆ, ಲವಂಗ ಇವುಗಳನ್ನ ಉಪಯೋಗಿಸಿ ಒಂದು ಮನೆ ಔಷಧ ಸಿದ್ಧಪಡಿಸ್ಕೋಬೋದು ಅಂತ. ಈಗ ಪ್ರಯಾಣ ಮಾಡೋ ಸಮಯದಲ್ಲಿ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಇರ್ಬೋದು ಅಥವಾ ದೊಡ್ಡವರಾದರೂ ಇರ್ಬೋದು, ಈ ಒಂದು ಸಮಸ್ಯೆಯಿಂದ ಅವರು ಬಳಲ್ತಾ ಇರ್ತಾರೆ. ಹಾಗಾಗಿ ಇದನ್ನು ಮಾಡಿಕೊಂಡು ಇದರ ಪ್ರಯೋಜನನ ಪಡ್ಕೋಬೋದು. ಈಗ ಇದೇ ಸಮಸ್ಯೆಗೆ ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಪ್ರಾಬ್ಲಮ್ಗೆ ಮತ್ತೊಂದು ಮನೆ ಔಷಧ ಇದೆ. ಅದು ಹೇಗೆ ತಯಾರಿಸೋದು ಅಂತ ಸ್ನೇಹಿತರೆ, ಬನ್ನಿ ಈ ವಾಮಿಟಿಂಗ್ ಸೆನ್ಸೇಷನ್ ಪ್ರಾಬ್ಲಮ್ ಅಂದರೆ ವಾಂತಿ ಸಮಸ್ಯೆಗೆ ಮತ್ತೊಂದು ಮನೆ ಔಷಧ ಏನು, ಅದನ್ನ ಹೇಗೆ ತಯಾರಿಸೋದು ಅಂತ ನೋಡೋಣ. ಬನ್ನಿ ವೀಕ್ಷಕರೇ, ಈಗ ಒಂದು ಪೇಯವನ್ನು ನಾವು ತಯಾರಿಸ್ತಾ ಇದ್ದೀವಿ. ಅದನ್ನು ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದನ್ನು ನೋಟ್ ಮಾಡ್ಕೊಳ್ಳಿ. ಎಳ್ನೀರು, ಸಕ್ಕರೆ, ಉಪ್ಪು ಮತ್ತು ಜೀರಿಗೆ. ಮೊದಲು ನಾವು ಜೀರಿಗೆ, ಉಪ್ಪು ಮತ್ತು ಸಕ್ಕರೆಯನ್ನು ಕುಟಾಣಿಯಲ್ಲಿ ಹಾಕಿ ಕುಟ್ಟಬೇಕು. ಆದರ್ಶ ಅವರೇ, ನಮ್ಮ ಮೊದಲನೇ ಮನೆ ಔಷಧ ಥರ ಇದು ಕೂಡ ತುಂಬಾ ಸುಲಭ ಅನಿಸುತ್ತೆ ತಯಾರಿಸೋದಕ್ಕೆ. ಯಾಕಂದರೆ ಉಪ್ಪು, ಸಕ್ಕರೆ, ಜೀರಿಗೆ ಎಲ್ಲರ ಮನೆಯಲ್ಲೂ ಸಿಗೋವಂಥದ್ದು. ನೀವು ಹೇಳ್ದಾಗೆ ಬ್ಯಾಚುಲರ್ಸ್ ಇರ್ಬೋದು ಅಥವಾ PGಯಲ್ಲಿ ಇರೋ ಕೆಲವರು ಇರ್ಬೋದು, ಅವರು ಕೂಡ ತಯಾರಿಸ್ಕೊಬೋದಲ್ವಾ? ಹೌದಮ್ಮ. ಈಗ ಇದನ್ನು ತಯಾರಿಸೋ ರೀತಿಯನ್ನು ಹೇಳ್ಕೊಡ್ತೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ನಾವು ಜೀರಿಗೆಯನ್ನು ಹಾಕ್ಕೊಳ್ಬೇಕು. 1/4 ಚಮಚದಷ್ಟು ಉಪ್ಪು ಮತ್ತು ಅರ್ಧ ಚಮಚದಷ್ಟು ಸಕ್ಕರೆ. ಇವನ್ನ 3 ಹಾಕಿಬಿಟ್ಟು ನಾವು ಪುಡಿ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಚೆನ್ನಾಗಿ ಪುಡಿ ಆಗಬೇಕಾಗತ್ತೆ. ಸಕ್ಕರೆ, ಉಪ್ಪು ಆಗಲೇ ತುಂಬಾ ಚಿಕ್ಕ ಚಿಕ್ಕ ಒಂದು ಗ್ರಾನ್ಯೂಲ್ಸ್ ಆಗಿದೆ. ಹೌದು, ಜೀರಿಗೆ ಒಂದು ಸ್ವಲ್ಪ ಪುಡಿ ಜೊತೆಗೆ ನೀವು ಬೆರೆಸಿದಾಗ ಬೇಗ ಅದು ಪುಡಿ ಆಗುತ್ತೆ. ಹೌದು.
ಈಗ ಇದು ಸಿದ್ಧವಾಗಿದೆ. ಈಗ ನಾವು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ತೆಗೆದುಕೊಳ್ಬೇಕು. ಇದಕ್ಕೆ ನಾವು ಕುಟಾಣಿಯಲ್ಲಿ ಕುಟ್ಕೊಂಡಂಥ ಈ ಸಕ್ಕರೆ, ಉಪ್ಪು ಮತ್ತು ಜೀರಿಗೆ ಪುಡಿಯನ್ನು ಇದಕ್ಕೆ ಹಾಕಬೇಕು. ನಂತರ ಇದನ್ನು ಆದಷ್ಟು ಹೆಚ್ಚು ಉರಿ ಇರುವ ಗ್ಯಾಸ್ ಸ್ಟವ್ನಲ್ಲಿಟ್ಟು ಇದನ್ನು ಬಿಸಿ ಮಾಡಬೇಕು. ಈ ಥರ ಇದನ್ನು ಕಲಿಸ್ತಾ ಇರಬೇಕು. ಆದಷ್ಟು ಕಲಕ್ತಾ ನಂತರ ಇದನ್ನು ಒಂದು ಕುದಿ ಬಂದ ನಂತರ ಇದನ್ನು ನಾವು ಇಳಿಸ್ಕೊಳ್ಬೇಕು. ಮತ್ತೆ ಸಕ್ಕರೆ ಏನಿದೆ ಅದು ಚೆನ್ನಾಗಿ ಕರಗಬೇಕಾಗುತ್ತೆ. ಹೌದು ಹೌದು. ಮತ್ತು ಜೀರಿಗೆಯಲ್ಲಿರುವಂಥ ಸತ್ವಗಳು ಕೂಡ ಇದರಲ್ಲಿ ನೀರಿನಲ್ಲಿ ಬರಬೇಕು. ಹೌದು. ಇದನ್ನು ಇದೇ ರೀತಿ ಕಲಗಿಸ್ತಾ ಅದನ್ನ ಕುದಿಸ್ಬೇಕನ್ಸುತ್ತೆ. ಹೌದು. ಒಂದು ಕುದಿ ಬಂದ್ರೆ ಸಾಕಾಗುತ್ತಾ? ಹೌದು, ಒಂದು ಕುದಿ ಸಾಕಮ್ಮ ಇದಕ್ಕೆ. ಆಮೇಲೆ ಇದನ್ನ ಯಾವಾಗ ಕುಡಿಬೇಕು ಅದು ಮುಖ್ಯವಾದಂಥ ಪ್ರಶ್ನೆ ಇಲ್ಲಿ. ಯಾಕಂತಂದ್ರೆ ಈಗ ನಾವು ಮೊದಲೇದು ಹೇಳಿರೋದು ವಾಂತಿ ಬರೋಕ್ಕಿಂತ ಮುಂಚೆ. ಇದು ವಾಂತಿ ಆದ ಮೇಲೆ ಅಂದರೆ ಮತ್ತೆ ಅದನ್ನು ತಡೆಗಟ್ಟೋದಕ್ಕೆ ಪುನಃ ಆಗಲಾರ್ದ ಹಾಗೆ ನೋಡ್ಕೊಳ್ಳೋದಕ್ಕೆ ಈ ಒಂದು ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಅಂಥೇಳಿ ಹೇಳ್ಬೋದು. ಇದನ್ನು ಚೆನ್ನಾಗಿ ನಾವು ಕಲಕ್ತಾ ಇರಬೇಕು. ಇದನ್ನು ಒಂದೇ ಮೋಷನ್ನಲ್ಲಿ ಅಂತಂದರೆ ಕ್ಲಾಕ್ ವೈಸ್ ಮಾಡಿದರೆ ಅದೇ ಥರನೇ ನಾವು ಇದನ್ನು ಮಾಡ್ತಾ ಇರಬೇಕು. ಇದೊಂದು 2 ನಿಮಿಷ ಮಾಡಿದರೆ ಸಾಕು. ಜಾಸ್ತಿ ವಾಂತಿ ಆಗ್ತಾ ಇರುವಾಗ ಈ ಒಂದು ದ್ರಾವ್ಯವನ್ನು ನೀವು ಎಳ್ನೀರಿನಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೆ ಆದಷ್ಟು ಬೇಗ ಇದು ವಾಂತಿ ಅನ್ನೋದೇನಿದೆ ಸಮಸ್ಯೆ ನಿಂತು ಹೋಗುತ್ತೆ. ಈಗ ಇದು ಸಿದ್ಧವಾಗಿದೆ. ಇದನ್ನು ನಾವು ಒಂದು ಗ್ಲಾಸಿಗೆ ಹಾಕೊಳ್ಳೋಣ. ಇದು ಈಗ ಸಿದ್ಧವಾಗಿದೆ ಅಮ್ಮ. ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀವು ಎಳ್ನೀರಿಗೆ ನಾವು ಅದನ್ನು ಬೆರೆಸ್ಕೊಂಡು ನಂತರ ಇದನ್ನು 1 ಗ್ಲಾಸ್ನಷ್ಟು ಈ ವಾಂತಿ ಆದ ಮೇಲೆ ಮತ್ತು ಈ ಆಹಾರವನ್ನು ಸೇವಿಸುವುದಕ್ಕಿಂತ ಮುಂಚಿತವಾಗಿ ಈ ಥರದ ಒಂದು ದ್ರಾವ್ಯ ಏನಿವತ್ತು ನಾವು ಮಾಡಿಕೊಡ್ತಾ ಇದ್ದೀವಿ, ಒಂದು ಪೇಯವನ್ನು, ಇದನ್ನು ನೀವು ಕುಡಿದು ನಂತರ ಒಂದು ಅರ್ಧ ಗಂಟೆಗಳ ನಂತರ ನೀವು ಆಹಾರವನ್ನು ಸೇವಿಸೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಈಗ ಈ ಒಂದು ಏನು ನಾವು ಕಷಾಯಕ್ಕೆ ಅಂದರೆ ಈ ಜೀರಿಗೆ, ಉಪ್ಪು ಮತ್ತು ಸಕ್ಕರೆ ಹಾಕಿ ಮಾಡಿದ್ದೇವೆ. ಇದರಿಂದ ಯಾವುದೇ ರೀತಿಯ ಬೇದಿ ಆಗ್ತಾ ಇತ್ತು, ಒಂದು ವಾಂತಿ ಮತ್ತು ಬೇದಿ ಯಾವಾಗಲೂ ಆಗ್ತಾ ಇರುತ್ತೆ. ಸೊ ಇಂಥ ಒಂದು ಸಮಸ್ಯೆಗೂ ಕೂಡ ಬೇದಿಗೂ ಕೂಡ ಇದು ತುಂಬ ಉತ್ತಮವಾದಂಥ ಒಂದು ರಿಸಲ್ಟ್ಸನ್ನು ತಂದುಕೊಡುತ್ತೆ. ಅದಲ್ಲದೆ ಇದು ಚಿಕ್ಕ ಮಗುವಿಗೆ ಕೂಡ ತುಂಬ ಒಳ್ಳೆಯ ಒಂದು, ಈಗ ನಾವು ನಾರ್ಮಲಿ ನೋಡಿರ್ಬೋದು ಬೇದಿ ಆಗ್ತಾ ಇರುತ್ತೆ, ವಾಂತಿ ಆಗ್ತಾ ಇರುತ್ತೆ ಚಿಕ್ಕ ಮಕ್ಕಳಿಗೆ. ಸಮಸ್ಯೆ ತುಂಬ ಹೌದು. 1 ಟೀ ಸ್ಪೂನ್ ಅಷ್ಟು ಇದನ್ನು ನೀವು ಬೆರೆಸಿ ಮಗುವಿಗೆ ಕೊಟ್ಟರೆ ಆದಷ್ಟು ಬೇಗ ಇದು ವಾಂತಿ ಅನ್ನೋದೇನಿದೆ ಬೇದಿ ನಿಂತು ಹೋಗುತ್ತೆ. ಹೌದು. ಆ ಟೈಮಲ್ಲಿ ನಾವು ಈ ಆಲೋಪ್ಯಾಥಿಕ್ ಮೆಡಿಸಿನ್ಸ್ ತಗೊಂಡು ಮಗುಗೆ ತುಂಬಾ ಹಾನಿಕರವಾಗಿತ್ತು ಕೆಮಿಕಲ್ಸ್ ಎಲ್ಲ ಅಲ್ವಾ. ಸೊ ಈ ರೀತಿ ಒಂದು ನ್ಯಾಚುರಲ್ ಆಗಿ ಒಂದು ನೈಸರ್ಗಿಕ ಪದಾರ್ಥಗಳನ್ನ ಉಪಯೋಗಿಸಿ ನಾವು ಮಾಡಿದಂಥದ್ದು. ಈಗ ಇದು ತಣ್ಣಗಾಗಿದೆ. ಇದನ್ನ ನಾವು 2 ಟೀ ಸ್ಪೂನ್ ಅಷ್ಟು ಈ ಎಳ್ನೀರಿಗೆ ಬೆರೆಸ್ಕೊಳ್ಬೇಕು. ಬರೀ 2 ಚಮಚದಷ್ಟು ಸಾಕು. ಹೌದು, 2 ರಿಂದ 3 ಚಮಚ ಇದನ್ನ ಬೆರೆಸ್ಕೊಂಡು ಈ ತರ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 3-4 ಬಾರಿ ಆದರೂ ನೀವು ದಿವಸಕ್ಕೆ ಕೊಡಬೇಕಾಗತ್ತೆ. ಆಹಾರವನ್ನು ಸೇವಿಸೋದಕ್ಕಿಂತ ಮುಂಚಿತವಾಗಿ ಒಂದು 2-3 ಬಾರಿ ನೀವು ಕೊಟ್ಟರೆ ಈ ಒಂದು ವಾಂತಿ ಅಥವಾ ಬೇದಿ ಏನಿರುತ್ತೆ ಅದು ಕೂಡ ನಿಂತು ಹೋಗುತ್ತೆ. ಮುಖ್ಯವಾಗಿ ವಾಂತಿ ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರ ಅಂಥೇಳಿ ಹೇಳ್ಬೋದು. ವೀಕ್ಷಕರೇ, ಈಗ ಈ ಸಕ್ಕರೆ, ಉಪ್ಪು ಹಾಗೂ ಜೀರಿಗೆ ಮತ್ತು ಈ ಎಳ್ನೀರನ್ನು ಬೆರೆಸಿದಂಥ ಒಂದು ಪೇಯ ಅಥವಾ ಕಷಾಯ ಅಂತ ನಾವೇನು ಹೇಳ್ತೀವಿ ಅದು ಸಿದ್ಧವಾಗಿದೆ. ವಾಂತಿ ನಿವಾರಣೆಗೆ ಮನೆ ಔಷಧ. ಬೇಕಾಗುವ ಸಾಮಗ್ರಿಗಳು: ಜೀರಿಗೆ, ಉಪ್ಪು, ಸಕ್ಕರೆ ಮತ್ತು ಎಳನೀರು. ತಯಾರಿಸುವ ವಿಧಾನ: ಕುಟಾಣಿಗೆ ಅರ್ಧ ಚಮಚ ಜೀರಿಗೆ, ಉಪ್ಪು, ಸಕ್ಕರೆ ಹಾಕಿ ಪುಡಿ ಮಾಡಿಕೊಳ್ಳಿ. ಪಾತ್ರೆಗೆ ಅರ್ಧ ಲೋಟ ನೀರು, ಕುಟ್ಟಿದ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಲೋಟದೊಳಗೆ ಶೋಧಿಸಿಕೊಂಡು ತಣ್ಣಗಾದ ನಂತರ ಎಳನೀರಿಗೆ ಬೆರೆಸ್ಕೊಂಡ್ರೆ ವಾಂತಿ ನಿವಾರಣೆಗೆ ಮನೆ ಔಷಧ ಸಿದ್ಧ.